ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವಿಜೇತರನ್ನು ನೋಡುತ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊದಲು ನನಗೆ ಬರುತ್ತೆ. ಮೊದಲನೇ ಸಾಹಿತ್ಯರನ್ನು ನೋಡ್ತಾ ಹೋಗೋಣ. ಮೊದಲನೇ ಸಾಹಿತಿ ಕುವೆಂಪು ಅವರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕೃತಿ ಶ್ರೀ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂ ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ವರ್ಷ 1967. 1967ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ. ಹಾಗೆ ಎರಡನೇ ಸಾಹಿತ್ಯ ನೋಡ್ತಾ ಹೋಗೋದಾದರೆ ದ.ರಾ ಬೇಂದ್ರೆ ಅವರು ಬರುತ್ತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ದ.ರಾ ಬೇಂದ್ರೆ ಇವರು ರಚಿಸಿದಂತಹ ಕೃತಿ ನಾಲ್ಕು ತಂತಿ. ದ.ರಾ ಬೇಂದ್ರೆಯವರು ರಚಿಸಿದಂತಹ ಕೃತಿ ನಾಲ್ಕು ತಂತಿ. ಹಾಗೆ ಅವರಿಗೆ ಜ್ಞಾನಪೀಠ ಲಭಿಸಿದ ವರ್ಷ 1973. ಮೂರನೇ ಸಾಹಿತಿ ಕೆ. ಶಿವರಾಮ್ ಕಾರಂತ್ ಅವರು. ರಚಿಸಿದಂತಹ ಕೃತಿ ಮೂಕಜ್ಜಿಯ ಕನಸುಗಳು. ಮುಕ್ಕಜ್ಜಿಯ ಕನಸುಗಳಲ್ಲ, ಮೂಕಜ್ಜಿಯ ಕನಸುಗಳು. ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂತಹ ವರ್ಷ 1977. ಕೆ. ಶಿವರಾಮ್ ಕಾರಂತರವರ ಕೃತಿ ಮುಕ್ಕಜ್ಜಿಯ ಕನಸುಗಳು. ಹಾಗೆ ಇವರಿಗೆ ಲಭಿಸಿದಂತಹ ವರ್ಷ 1977 ಆಗಿದೆ. ಇನ್ನು ನಾಲ್ಕನೇ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಇವರು ರಚಿಸಿದಂತಹ ಕೃತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚಿಸಿದಂತಹ ಕೃತಿ ಚಿಕ್ಕ ವೀರ ರಾಜೇಂದ್ರ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂತಹ ವರ್ಷ 1983. ಮುಂದಿನ ಸಾಹಿತಿ ವಿಕ್ರು ಗೋಕಾಕ್ರವರು. ಐದನೆಯ ಸಾಹಿತಿ ವಿಕ್ರು ಗೋಕಾಕ್ರವರು. ಇವರ ಕೃತಿ ಸಮಗ್ರ ಸಾಹಿತ್ಯವಾಗಿದೆ. ಇವರ ಕೃತಿಯಾಗಿದೆ. ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂತಹ ವರ್ಷ 1990ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ. ಇನ್ನು ಮುಂದಿನ ಸಾಹಿತಿ U.R. ಅನಂತಮೂರ್ತಿ. ಆರನೆಯ ಸಾಹಿತಿ U.R. ಅನಂತಮೂರ್ತಿ. ಇವರು ರಚಿಸಿದಂತಹ ಕೃತಿ ಸಮಗ್ರ ಸಾಹಿತ್ಯ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂಥ ವರ್ಷ 1994 ಆಗಿದೆ. ಇನ್ನು ಏಳನೇ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ಕೃತಿ ಸಮಗ್ರ ಸಾಹಿತ್ಯ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂಥ ವರ್ಷ 1998. ಹಾಗೆಯೇ ಕೊನೆಯ ಸಾಹಿತಿ ಎಂಟನೆಯವರು ಚಂದ್ರಶೇಖರ್ ಕಂಬಾರ್ ಅವರು. ಇವರು ರಚಿಸಿದಂತಹ ಕೃತಿ ಸಮಗ್ರ ಸಾಹಿತ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂತಹ ವರ್ಷ 2010. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.